ಪ್ರಿಯ ವಿದ್ಯಾರ್ಥಿಗಳೇ, ಇದು 10ನೇ ತರಗತಿಯ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ ಈ ಪಾಠದ LBAಯ ಮುಂದುವರಿದ ಭಾಗ. ಈಗ ನಾವು 2 ಅಂಕದ ಪ್ರಶ್ನೆಗಳನ್ನು ಬಿಡಿಸೋಣ. ಮೂರನೇ ಮುಖ್ಯ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ 2 ಅಂಕದ ಪ್ರಶ್ನೆ. 39ನೇ ಪ್ರಶ್ನೆ, ಎತ್ತರ 20 ಸೆಂಟಿಮೀಟರ್ ಮತ್ತು ತ್ರಿಜ್ಯ 6 ಸೆಂಟಿಮೀಟರ್ ಹೊಂದಿರುವ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಿರಿ. ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ನಿಮಗೆ ಗೊತ್ತಿದೆ. ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಈಕ್ವಲ್ಸ್ 2πrh. ಇಲ್ಲಿ ಆರ್ನ ಅವಶ್ಯಕತೆ ಇದೆ. ಆರ್ ಈಕ್ವಲ್ಸ್ ಎಷ್ಟು? 6 ಸೆಂಟಿಮೀಟರ್, 6 ಸೆಂಟಿಮೀಟರ್. ಮತ್ತು ಎತ್ತರ h = 20 ಸೆಂಟಿಮೀಟರ್ ಇದೆ. ನೇರವಾಗಿ ನೀವು ಸೂತ್ರವನ್ನು ಬರೆದು h ಮತ್ತು ಆರ್ಗಳ ಬೆಲೆಗಳನ್ನು ಆದೇಶಿಸಿ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಬಹುದು. ಅದಕ್ಕೆ ಬರ್ಕೊಳ್ಳೋಣ. ಆರ್ ಈಕ್ವಲ್ಸ್ ಎಷ್ಟಿದೆ? 6 ಸೆಂಟಿಮೀಟರ್ ಇದೆ. h ಈಕ್ವಲ್ಸ್ 20 ಸೆಂಟಿಮೀಟರ್ ಇದೆ. ಸೂತ್ರವನ್ನು ಬರೆಯೋಣ. ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ವಕ್ರ ಮೇಲ್ಮೈ ವಿಸ್ತೀರ್ಣ ಈಕ್ವಲ್ಸ್ 2 × π × r × h. 2ರ ಜಾಗದಲ್ಲಿ 2 ಬರೆಯೋಣ. ಇಂಟು ಪೈ ಬೆಲೆಯನ್ನು ಹಾಕೋಣ. ಪೈ ಬೆಲೆ ಎಷ್ಟು? 22/7. ಇಂಟು ಆರ್ನ ಬೆಲೆ ಹಾಕೋಣ. ಆರ್ನ ಬೆಲೆ 6 ಇದೆ, 6 ಇದೆ. ಮತ್ತು ಹೆಚ್ಚಿನ ಬೆಲೆ 20 ಇದೆ, 20 ಹಾಕೋಣ. ಈಕ್ವಲ್ಸ್ ಇಲ್ಲಿ 2 × 22 ಇಂಟು 6 ಇಂಟು 20. ಈ 4ರ ಗುಣಲಬ್ಧವನ್ನು ನಾವು ಕಂಡುಹಿಡಬೇಕಾಗಿದೆ. ಇಲ್ಲಿ 7ರ ಬಗ್ಗೆಯಲ್ಲಿ ಇಲ್ಲಿ ಯಾವುದೂ ಬರಲ್ಲ, ಅದಕ್ಕೆ ಯಾವುದನ್ನು ಕ್ಯಾನ್ಸಲ್ ಮಾಡಲಿಕ್ಕಾಗಲ್ಲ. ಅದಕ್ಕೆ ನಾವಿಲ್ಲಿ ಇವೆರಡನ್ನು ಮೊದಲಿಗೆ ಗುಣಿಸಿ ಬರೆಯೋಣ. 22 × 44 ಇಂಟು 6 20 26 120 /7 ಈಕ್ವಲ್ಸ್ 44 × 120 /7. 12 4 48, 4 ಕ್ಯಾರಿ ಬರುತ್ತೆ. ಪುನಃ 12 48 + 4 52. 44 × 12 ಅಂತಂದರೆ 528. ಇಲ್ಲಿ 44 × 120 ಇರೋದ್ರಿಂದ ನಾವು ಇಲ್ಲಿ 0 ಹಾಕಬೇಕಾಗತ್ತೆ. ಅಂದರೆ 44 × 120 ಅಂತಂದರೆ 5280/7 7 cm². ಇದು ಎತ್ತರ 20 ಸೆಂಟಿಮೀಟರ್, ತ್ರಿಜ್ಯ 6 ಸೆಂಟಿಮೀಟರ್ ಹೊಂದಿರುವ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ. ಇಲ್ಲಿ 5280 ನೀವು 7ರಿಂದ ಬಾಕ್ಸಿಗೆ ಕೂಡ ಬರಿಬೋದು. ಬಾಕ್ಸಿದ್ರೆ ಏನಾಗುತ್ತೆ ನೋಡೋಣ. 5280/7. ಇಲ್ಲಿ 52 ತಗೊಳ್ಳೋಣ. 7 7 49. 52 - 49. 52 - 49 ಅಂದರೆ 12 9 ಹೋದರೆ 3 38. 7 5 35. 8 5 ಹೋದರೆ 3 38 - 35 3 0 ಬರುತ್ತೆ. 7 4 28 2 ಬರುತ್ತೆ. ಇಲ್ಲಿ ಪಾಯಿಂಟ್ ಇಟ್ಬಿಟ್ಟು ಇಲ್ಲಿ 0 ಹಾಕೋಣ. 7 2 14. 20 14 ಹೋದರೆ 6 0 ಹಾಕೋಣ. 7 8 56. 60 56 ಹೋದರೆ 4. ಇಲ್ಲಿ 7 5 35 ಬರುತ್ತೆ. 35 40 35 ಹೋದರೆ 5 50. 7 7 49 ಬರುತ್ತೆ. ಹೀಗೆ ನಾವು ಮುಂದುವರ್ಕೊಂಡು ಹೋದರೆ ಇದು ಮುಗಿಯಲ್ಲ. ಅದಕ್ಕೆ ಇಲ್ಲೇನಾಯಿತು? 754.2857 ಇದೆ. 754.2857 cm². ಇಲ್ಲಿ ನಾವು 57 ಇರೋದರಿಂದ ಇದನ್ನು 60 ಅಂತ ತೊಗೊಂಡು 2 8 6 ಕೂಡ ಬರಿಬೋದು. ಇಲ್ಲ ಇಲ್ಲಿಗೆ ನಿಲ್ಲಿಸ್ಬೋದು. ಇಷ್ಟ ಇದ್ದರೆ ನೀವು ಇದನ್ನು ಮಾಡಿ ಬರಿಬೋದು, ಇಲ್ಲ ಅದನ್ನು ಇಲ್ಲಿಗೆ ನಿಲ್ಲಿಸ್ಬೋದು. 40ನೇ ಪ್ರಶ್ನೆ,
27 cm3 ಘನಫಲವನ್ನು ಹೊಂದಿರುವ ಎರಡು ಚೌಕ ಘನಗಳನ್ನು ಜೋಡಿಸಿ ಒಂದು ಆಯತಘನವನ್ನು ರಚಿಸಿದೆ. ಈ ಆಯತಘನದ ಪೂರ್ಣ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಇಲ್ಲಿ ಎರಡು ಚೌಕ ಘನಗಳಿದ್ದಾವೆ. ಆ ಎರಡು ಚೌಕ ಘನಗಳ ಘನಫಲವನ್ನು ಕೊಟ್ಟಿದ್ದಾರೆ. ಆ ಎರಡು ಚೌಕ ಘನಗಳನ್ನು ಜೋಡಿಸಿ ಆಯತಘನವನ್ನು ರಚಿಸಿದ್ದಾರೆ. ಆ ಆಯತಘನದ ಪೂರ್ಣ ವಿಸ್ತೀರ್ಣವನ್ನು ನಾವು ಇಲ್ಲಿ ಕಂಡುಹಿಡಬೇಕಾಗಿದೆ. ಆಯತಘನದ ಪೂರ್ಣ ವಿಸ್ತೀರ್ಣದ ಸೂತ್ರ ನಿಮಗೆ ಗೊತ್ತಿರಬೇಕು. ಆಯತಘನದ ಪೂರ್ಣ ವಿಸ್ತೀರ್ಣ = 2 × LB + BH + HL. ಅಂದರೆ LB ಮತ್ತು Hಗಳ ಅವಶ್ಯಕತೆ ಇದೆ ಆಯತಘನದ್ದು. LB Hಗಳನ್ನು ನಾವು ಕಂಡುಹಿಡಬೇಕಾದ್ರೆ ಮೊದಲಿಗೆ ಈ ಘನಫಲವನ್ನು ಉಪಯೋಗಿಸಿ ಘನದ ಅಂಚನ್ನು ಕಂಡುಹಿಡಿಬೇಕು. ಆವಾಗ ನಮಗೆ A ಸಿಗತ್ತೆ. ಎರಡು ಘನಗಳನ್ನು ಜೋಡಿಸೋದ್ರಿಂದ, ಎರಡು ಚೌಕ ಘನಗಳನ್ನು ಜೋಡಿಸೋದ್ರಿಂದ L ಏನಾಗುತ್ತೆ, B ಏನಾಗುತ್ತೆ, H ಏನಾಗುತ್ತೆ. ಆಯತಘನದ L, B ಮತ್ತು Hಗಳನ್ನು ನಾವು ಕಂಡುಹಿಡ್ಕೋಬೇಕು. ಇಲ್ಲಿ ಬದಲಾಗೋದು L. B ಮತ್ತು Hಗಳು ಚೌಕ ಘನದ ಅಂಚಿಗೆ ಸಮನಾಗಿರುತ್ತೆ, ಅಂದರೆ Aಗೆ ಸಮನಾಗಿರುತ್ತೆ. L ಮಾತ್ರ ಡಬಲ್ ಆಗುತ್ತೆ, A + A. ಇಲ್ಲಿ ನಾವು ಎನ ಬೆಲೆಯನ್ನು ಕಂಡುಹಿಡಿದ ಮೇಲೆ ನಮಗೆ ಅದು ನಾವಿಲ್ಲಿ ಬರ್ಕೋಬೋದು. ಮೊದಲಿಗೆ ನಾವು ಚೌಕದ ಘನಫಲವನ್ನು ಬರೆಯೋಣ. V = ಚೌಕದ ಘನಫಲ = V = ಸೂತ್ರ ಏನಾಗುತ್ತೆ, A³ ಕೊಟ್ಟಿದ್ದಾರೆ. ನಾವು ಎಯನ್ನು ಕಂಡುಹಿಡಿಬೋದು, ಇಲ್ಲ L³ ಅಂತ ಬರ್ಕೊಂಡು Lನ್ನು ಕಂಡುಹಿಡಿಬೋದು. ಅವೆರಡನ್ನು ನಾವು ಅಂಚುಗಳನ್ನು ಸೂಚಿಸುವಂತಹ ಸಂಕೇತ ಆಗಿರುತ್ತೆ. A³ = ಎಷ್ಟಿದೆ, 27 ಇದೆ. 27 cm3 ನಾವಿಲ್ಲಿ ತೊಗೊಳ್ಳೋಣ. 27 ಬರ್ಕೊಳ್ಳೋಣ. A³ = 27 ಆಗಿದೆ. 27 ಇದು ಯಾವುದರ ಘನ ಆಗುತ್ತೆ ನೋಡ್ಕೊಳ್ಳೋಣ. A³ = ಇದು 27, ಇದು 3ರ ಘನ. 27 ಅಂತಂದರೆ 3 × 3 × 3 ಆಗಿರುತ್ತದೆ. ಅದಕ್ಕೆ ಇಲ್ಲಿ ಇದನ್ನು 3 × 3 × 3 ಅಂದರೆ 3ರ ಘನ. ಇಲ್ಲಿ ಘಾತಗಳು ಸಮ ಇದ್ದಾಗ ಆಧಾರ A = 3 ಆಗುತ್ತೆ. ಅಂದರೆ ಏನಾಯಿತು, A = 3 ಸೆಂಟಿಮೀಟರ್ ಬಂತು. ಇದು ಘನದ ಅಂಚು. ಈಗ ನಾವು ಆಯತಘನ ಇದರ L, B ಮತ್ತು Hಗಳನ್ನು ಬರೆಯೋಣ. ಎರಡು ಚೌಕ ಘನಗಳನ್ನು ಜೋಡಿಸಿ ಆಯತಘನ ರಚಿಸಿದೆ. ಎರಡು ಚೌಕ ಘನಗಳನ್ನು ಜೋಡಿಸಿ ಆಯತಘನ ರಚಿಸಿದೆ. ಆದ್ದರಿಂದ ಆಯತಘನದ L = B = H ಅನ್ನು ಬರ್ಕೋಬೇಕು. L ಅಂತಂದರೆ 3 + 3 = ಎಷ್ಟಾಗುತ್ತೆ, 6 ಆಗುತ್ತೆ. ಇಲ್ಲಿ ನಾವು L = B = H ಬರ್ಕೊಂಡ್ರೆ L ಮಾತ್ರ 3 + 3 ಆಗುತ್ತೆ. B ಮತ್ತು Hಗಳು 3 ಸೆಂಟಿಮೀಟರ್ ಉಳ್ಕೊಳ್ಳುತ್ತೆ, ಬದಲಾಗಲ್ಲ. L = 3 + 3 6 ಸೆಂಟಿಮೀಟರ್. B = 3 ಸೆಂಟಿಮೀಟರ್ ಮತ್ತು H = 3 ಸೆಂಟಿಮೀಟರ್. ನಾವು ಕಂಡುಹಿಡಿಯಬೇಕಾಗಿದ್ದು ಆಯತಘನದ ಪೂರ್ಣ ವಿಸ್ತೀರ್ಣ. ಬರೆಯೋಣ. ಆಯತಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮೇವಿ ಈಕ್ವಲ್ಸ್ ಏನು, 2 × LB + BH + HL ಈಕ್ವಲ್ಸ್ ಏನಾಯಿತು, 2 ×
ಎಲ್ ಇಂಟು ಬಿ ಅಂತಂದರೆ 6 ಇಂಟು 3 ಆಗುತ್ತೆ. 6 ಇಂಟು 3 ಪ್ಲಸ್ ಬಿ ಎಚ್ ಅಂತಂದರೆ 3 ಇಂಟು 3 3 ಇಂಟು 3 ಪ್ಲಸ್ ಹೆಚ್ ಎಲ್ ಅಂತಂದರೆ 3 ಇಂಟು 6 3 ಇಂಟು 6 ಈಕ್ವಸ್ 2 ಇಂಟು 6 3 18 ಪ್ಲಸ್ 3 3 9 ಪ್ಲಸ್ ಮತ್ತು 3 6 18 ಈಕ್ವಸ್ 2 ಇಂಟು 18 ಪ್ಲಸ್ 9 27 27 ಪ್ಲಸ್ 18 45 ಆಗುತ್ತೆ. 2 ಇಂಟು 45 ಈಕ್ವಲ್ಸ್ 45 2 90 90 cm². ಆಯತಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನಾಗುತ್ತೆ 90 cm² ಆಗುತ್ತೆ. 41ನೇ ಪ್ರಶ್ನೆ, 7 ಸೆಂಟಿಮೀಟರ್ ತ್ರಿಜ್ಯವಿರುವ ಅರ್ಧಗೋಳದ ಮೇಲೆ 7 ಸೆಂಟಿಮೀಟರ್ ತ್ರಿಜ್ಯ ಮತ್ತು 4 ಸೆಂಟಿಮೀಟರ್ ಎತ್ತರವಿರುವ ಒಂದು ಶಂಕುವನ್ನು ಜೋಡಿಸಿ ಒಂದು ಆಟಿಕೆಯನ್ನು ತಯಾರಿಸಿದೆ. ಈ ಆಟಿಕೆಯ ಘನಫಲವನ್ನು ಕಂಡುಹಿಡಿಯಿರಿ. ಇಲ್ಲಿ ಕೆಳಭಾಗದಲ್ಲಿ ಅರ್ಧಗೋಳ ಇದೆ, ಅರ್ಧಗೋಳದ ಮೇಲೆ ಶಂಕುವಿದೆ. ನಾವು ಅರ್ಧಗೋಳದ ತ್ರಿಜ್ಯ 7 ಸೆಂಟಿಮೀಟರ್, ಹಾಗೆ ಶಂಕುವಿನ ತ್ರಿಜ್ಯ ಕೂಡ 7 ಸೆಂಟಿಮೀಟರ್. ಶಂಕುವಿನ ಎತ್ತರವನ್ನು ಕೊಟ್ಟಿದ್ದಾರೆ 4 ಸೆಂಟಿಮೀಟರ್. ಈ ಆಟಿಕೆಯ ಘನಫಲವನ್ನು ನಾವು ಇಲ್ಲಿ ಕಂಡುಹಿಡಬೇಕಾಗಿದೆ. ಅದಕ್ಕೆ ಬರ್ಕೊಳ್ಳೋಣ. ಅರ್ಧಗೋಳ ಮತ್ತು ಶಂಕುವಿನ ಆರ್ ಈಕ್ವಲ್ಸ್ ಅರ್ಧಗೋಳ ಮತ್ತು ಶಂಕುವಿನ ಎರಡು ಸೇಮ್ ಇರೋದ್ರಿಂದ ನಾವು ಒಟ್ಟಿಗೆ ಬರ್ಕೊಳ್ಳೋಣ. ಆರ್ ಈಕ್ವಲ್ಸ್ ಎಷ್ಟಿದೆ 7 ಸೆಂಟಿಮೀಟರ್ ಇದೆ, 7 ಸೆಂಟಿಮೀಟರ್ ಮತ್ತು ಶಂಕುವಿನ ಎತ್ತರ 4 ಸೆಂಟಿಮೀಟರ್ ಇದೆ. ನಾವು ಏನನ್ನು ಕಂಡುಹಿಡಬೇಕು? ಆಟಿಕೆಯ ಘನಫಲ. ಆಟಿಕೆಯ ಘನಫಲ ಅಂತ ಏನಂದರೆ ಏನಾಗುತ್ತೆ, ಇಲ್ಲಿ ಕೆಳಭಾಗದಲ್ಲಿರುವ ಅರ್ಧಗೋಳದ ಘನಫಲ ಪ್ಲಸ್ ಮೇಲ್ಭಾಗದಲ್ಲಿರುವ ಶಂಕುವಿನ ಘನಫಲವನ್ನು ಕೂಡಿಸಿದರೆ ಈ ಆಟಿಕೆಯ ಘನಫಲ ಸಿಗುತ್ತೆ. ಅದಕ್ಕೆ ನಾವು ಬರೆಯೋಣ. ಆಟಿಕೆಯ ಘನಫಲ ಇಸ್ ಈಕ್ವಲ್ಸ್ ಟು ಆಟಿಕೆಯ ಘನಫಲ ಈಕ್ವಲ್ಸ್ ಅರ್ಧಗೋಳದ ಘನಫಲ ಪ್ಲಸ್ ಶಂಕುವಿನ ಘನಫಲ. ಈ ಎರಡರ ಸೂತ್ರವನ್ನು ನಾವು ಬರಿಬೇಕು. ಅರ್ಧಗೋಳದ ಘನಫಲವನ್ನು ಕಂಡುಹಿಡಿಯುವ ಸೂತ್ರ ಏನದು? 2/3 πr³ ಪ್ಲಸ್ ಶಂಕುವಿನ ಘನಫಲ 1/3 πr²h. ಇಲ್ಲಿ ನಾವು 2/3 ಇದೆ, 1/3 ಇದೆ, 1/3ಯನ್ನು ಕಾಮನ್ ತೆಗಿಬೋದು ಮತ್ತು ಪೈ ಇದೆ, ಪೈ ಕೂಡ ಕಾಮನ್ ತೆಗಿಬೋದು. r³ ಇದೆ, r² ಇದೆ, r²ಅನ್ನು ನಾವು ಕಾಮನ್ ತೆಗಿಬೋದು. 1/3 πr² ಹೊರಗಡೆ ಬರುತ್ತೆ. ಇಲ್ಲಿ ಬ್ರ್ಯಾಕೆಟ್ನಲ್ಲಿ ಇಲ್ಲಿ ನೋಡ್ಕೊಳ್ತು 2r ಪ್ಲಸ್ ಇಲ್ಲಿ r² ಪೈ ಮತ್ತು 1/3 ಎಲ್ಲ ಹೊರಗಡೆ ಇದೆ. ಉಳ್ಕೊಂಡಿರೋದೇನು h ಈಕ್ವಸ್ 1/3 ಪೈನ ಬೆಲೆ ಹಾಕೋಣ 22/7. ಪೈನ ಬೆಲೆ 22/7. r², ಆರ್ನ ಬೆಲೆ ಎಷ್ಟಿದೆ? 7 ಇದೆ. r² ಅಂತಂದರೆ 7 × 7 ಇಂಟು 2 × 6 ಅಂದರೆ 2 × 7 ಪ್ಲಸ್ ಹೆಚ್ ಎಷ್ಟಿದೆ? 4 ಸೆಂಟಿಮೀಟರ್ ಇದೆ. ಈಕ್ವಲ್ಸ್
ಇಲ್ಲಿ 7 ಮತ್ತು 7 ಕ್ಯಾನ್ಸಲ್ ಮಾಡೋಣ. 22 ಇಂಟು 7, 22 7 ಎಷ್ಟಾಗುತ್ತೆ? 27 ಇಂಟು 7, 7 14, 7 14 ಪ್ಲಸ್ 1 15, 154/3 ಆಗುತ್ತೆ. 154/3 ಈಕ್ವಲ್ಸ್ 154/3 ಇಂಟು 2 7 14 ಪ್ಲಸ್ 4 ಈಕ್ವಲ್ಸ್ 154/3, 14 ಪ್ಲಸ್ 4, 14 ಪ್ಲಸ್ 4 18, 3 1 3 6 154 ಇಂಟು 6, 154 ಇಂಟು 6 ಈಕ್ವಲ್ 6 4 24, 2 ಕ್ಯಾರಿ ಬರುತ್ತೆ. 6 5 30 ಪ್ಲಸ್ 2 32, 6 1 6 ಪ್ಲಸ್ 3 9, 924 cm². 924 ಇದು ಘನಫಲ ಆಗಿರೋದ್ರಿಂದ cm³ ಅಂತ ಬರೀಬೇಕು ನಾವು. 924 cm³. ಆಟಿಕೆಯ ಘನಫಲ ಏನು? 924 cm³. ಕ್ವೆಶ್ಚನ್ ನಂಬರ್ 42. 7 ಸೆಂಟಿಮೀಟರ್ ತ್ರಿಜ್ಯ ಮತ್ತು 10 ಸೆಂಟಿಮೀಟರ್ ಎತ್ತರ ಇರುವ ಸಿಲಿಂಡರ್ನ ಎರಡೂ ಬದಿಗೆ 7 ಸೆಂಟಿಮೀಟರ್ ತ್ರಿಜ್ಯವಿರುವ 2 ಅರ್ಧಗೋಳಗಳನ್ನು ಜೋಡಿಸಲಾಗಿದೆ. ಈ ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಿರಿ. ಇಲ್ಲಿ ಸಿಲಿಂಡರ್ಗೆ ಎರಡೂ ಬದಿಯಲ್ಲಿ ಅರ್ಧಗೋಳವನ್ನು ಜೋಡಿಸಲಾಗಿದೆ. ಸಿಲಿಂಡರ್ ಮತ್ತು ಅರ್ಧಗೋಳದ ತ್ರಿಜ್ಯ ಒಂದೇ ಇರುತ್ತೆ, 7 ಸೆಂಟಿಮೀಟರ್, ಮತ್ತು ಸಿಲಿಂಡರ್ನ ಎತ್ತರವನ್ನು ಕೊಟ್ಟಿದ್ದಾರೆ. ನಾವು ಹೀಗೆ ಉಂಟಾದಂತಹ ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಬೇಕು. ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದರೆ ಏನಾಗುತ್ತೆ? ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ 2 ಇಂಟು ಎರಡೂ ಕಡೆಗೆ ಜೋಡಿಸಿದಂಥದ್ದು 2 ಇಂಟು ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಆಗುತ್ತೆ. ಇಲ್ಲಿ ನಾವು ರಫ್ ಸ್ಕೆಚ್ಚನ್ನು ಗಮನಿಸೋಣ. ಇದು ಸಿಲಿಂಡರ್ ಭಾಗ. ಸಿಲಿಂಡರ್ನ ಎತ್ತರವನ್ನು ಕೊಟ್ಟಿದ್ದಾರೆ. ಎಷ್ಟಿದೆ? 10 ಸೆಂಟಿಮೀಟರ್. ಹಾಗೆ ಇಲ್ಲಿ ತ್ರಿಜ್ಯ ಎಷ್ಟಿದೆ? 7 ಸೆಂಟಿಮೀಟರ್ ಇದೆ. ಸಿಲಿಂಡರ್ ಮತ್ತು ಅರ್ಧಗೋಳದ ತ್ರಿಜ್ಯಗಳು ಎರಡು ಒಂದೇ ಇರುತ್ತೆ. ಎಷ್ಟದು? R ಈಕ್ವಲ್ಸ್ 7 ಸೆಂಟಿಮೀಟರ್ ಇರುತ್ತೆ. ಅದಕ್ಕೆ ನಾವು ಬರೆಯೋಣ, ಸಿಲಿಂಡರ್ ಮತ್ತು ಅರ್ಧಗೋಳದ R ಈಕ್ವಲ್ಸ್ ಸಿಲಿಂಡರ್ ಮತ್ತು ಅರ್ಧಗೋಳದ R ಅಂದರೆ ತ್ರಿಜ್ಯ ಎಷ್ಟಿದೆ? 7 ಸೆಂಟಿಮೀಟರ್ ಇದೆ. ಮತ್ತು ಸಿಲಿಂಡರ್ನ H ಈಕ್ವಲ್ಸ್ ಎತ್ತರ ಕೊಟ್ಟಿದ್ದಾರೆ. ಎತ್ತರ ಅಂತಂದರೆ ಅದರ ಸಿಂಬಲ್ H. ಸಿಲಿಂಡರ್ನ H ಈಕ್ವಲ್ಸ್ ಎಷ್ಟಿದೆ? 10 ಸೆಂಟಿಮೀಟರ್ ಇದೆ. ನಮಗೆ ಕೇಳಿರೋದೇನು? ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತಂದರೆ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ 2 ಇಂಟು ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಆಗುತ್ತೆ. ಅದಕ್ಕೆ ಬರೆಯೋಣ, ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಈಕ್ವಲ್ಸ್ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ 2 ಇಂಟು ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ. ಎರಡಕ್ಕೂ ಸೂತ್ರ ಬರೋಣ. ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಅಥವಾ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತಂದರೆ 2πRh. ಈ ಸೂತ್ರ ನಿಮಗೆ ಗೊತ್ತಿರಬೇಕು. ಮತ್ತು 2 ಇಂಟು
ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಅಥವಾ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದರೆ 2πr². ಇಲ್ಲಿ ನಾವು 2 ಕಾಮನ್ ತೆಗಿಬೋದು, ಪೈ ಕಾಮನ್ ತೆಗಿಬೋದು, ಹಾಗೆ ಆರ್ ಕಾಮನ್ ತೆಗಿಬೋದು. 2πrನ್ನು ಕಾಮನ್ ಆಗಿ ಹೊರಗಡೆ ತೆಗೆಯೋಣ. ಇಂಟು ಇಲ್ಲಿ ನೋಡ್ಕೊಳ್ತು ಹೆಚ್ ಪ್ಲಸ್ 2 ಇಲ್ಲಿ r²ಅಲ್ಲಿ ಆರ್ ಉಳ್ಕೊಳ್ಳುತ್ತೆ. ಹೆಚ್ ಪ್ಲಸ್ 2r ಈಕ್ವಲ್ಸ್ 2ಕ್ಕೆ 2 ಬರೆಯೋಣ. ಪೈನ ಬೆಲೆ 22/7 ಹಾಕೋಣ. ಮತ್ತು ಆರ್ನ ಬೆಲೆ ಎಷ್ಟಿದೆ? 7 7 ಹಾಕೋಣ. 7 ಇಂಟು ಹೆಚ್ ಎಷ್ಟಿದೆ? 10 ಇದೆ. ಪ್ಲಸ್ 2 ಇಂಟು ಆರ್ ಅಂದರೆ 2 ಇಂಟು 7 ಈಕ್ವಲ್ಸ್ ಇಲ್ಲಿ 7 ಕ್ಯಾನ್ಸಲ್ ಆಗುತ್ತೆ. 2 ಇಂಟು 22 ಅಂದರೆ 44 ಆಗುತ್ತೆ. ಇಂಟು 10 ಪ್ಲಸ್ 2 7 14. 44 ಇಂಟು 14 ಪ್ಲಸ್ 10 24. 44 ಇಂಟು 24 ಇಲ್ಲಿ 4 4 ಅಥವಾ ನಾವು ನೇರವಾಗಿ ಬರಿಬೋದು. 24 4 96 9 ಉಳಿಯುತ್ತೆ. 24 4 96 24 4 96 ಪ್ಲಸ್ 9 105 1056 ಬರುತ್ತೆ. ಈಕ್ವಲ್ಸ್ ಎಷ್ಟು? 1056 cm². ಇದು ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ. 43ನೇ ಪ್ರಶ್ನೆ. ಒಂದು ಚೌಕಘನದ ಘನಫಲ 125 cm³ ಇದ್ದರೆ ಅದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಿರಿ. ಇಲ್ಲಿ ಚೌಕಘನದ ಘನಫಲವನ್ನು ಕೊಟ್ಟಿದ್ದಾರೆ. ನಾವು ಏನನ್ನು ಕಂಡುಹಿಡಬೇಕು? ಅದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಬೇಕು. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ = 4a² ಆಗುತ್ತೆ. ಅಂದರೆ ನಮಗೆ ಏನ ಅವಶ್ಯಕತೆ ಇದೆ? ಇಲ್ಲಿ ಘನಫಲ ಕೊಟ್ಟಿದ್ದಾರೆ. ಘನಫಲ a³ = 125 cm³ ಬರ್ಕೊಂಡು ನಾವು ಏನ ಬೆಲೆಯನ್ನು ಇಲ್ಲಿ ಕಂಡುಹಿಡಿದರೆ 4a² ಅಂದರೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಬೋದು. ಅದಕ್ಕೆ ಕೊಟ್ಟಿರೋದನ್ನು ಫಸ್ಟ್ ಬರ್ಕೊಳ್ಳೋಣ. ಚೌಕಘನದ ಘನಫಲ ಘನಫಲವನ್ನು ಕಂಡುಹಿಡಿಯೋ ಸೂತ್ರ ಯಾವುದು? a³ ಈಕ್ವಲ್ಸ್ ಎಷ್ಟು? 125 ಬರ್ಕೊಳ್ಳೋಣ. 125 a³ ಅಂತಂದರೆ ಇಲ್ಲಿ 125 ಇದು ಯಾವುದರ ಘನ ಆಗುತ್ತೆ? ನೀವು 125 ಅಂತಂದರೆ 5 25 5 5 ಏನಾಗತ್ತಿದು? 5 3 ಸಲ ಬರುತ್ತೆ. 5 ಇಂಟು 5 ಇಂಟು 5 ಅಂತಂದರೆ 125. 5 ಇಂಟು 25 125. 5 ಇಂಟು 5 5 ಇಂಟು 1 ಅಂದರೆ 5ರ ಘಾತ 3 ಆಗುತ್ತೆ. a³ ಈಕ್ವಲ್ಸ್ 125 ಅಂದರೆ 5³ ಆಯಿತು, 5³ ಆಯಿತು. ಅಂದರೆ ಏನ ಬೆಲೆ ಎಷ್ಟಾಯಿತು? 5 ಆಯಿತು. ಇಲ್ಲಿ ಘಾತ ಸಮ ಇದ್ದಾಗ ಆಧಾರ ಕೂಡ ಸಮ ಇರುತ್ತೆ. a = 5. a = 5 ಸೆಂಟಿಮೀಟರ್. ಇಲ್ಲಿ ಒಂದು ಅಂಚು ಸಿಕ್ತು. ನಾವು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಬೇಕು. ಚೌಕಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ = ಏನು? 4a² ಈಕ್ವಲ್ಸ್ 4 ಇಂಟು ಏನ ಬೆಲೆ 5 4 ಇಂಟು 5² ಅಂದರೆ 4 ಇಂಟು 25 25 4 100 cm². ಇದು ಚೌಕಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. 125 cm³ ಘನಫಲವನ್ನು ಹೊಂದಿರುವ ಚೌಕಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಎಷ್ಟು? 100 cm².
44ನೇ ಪ್ರಶ್ನೆ. ಒಂದು ಗೋಳದ ಘನಫಲವು 38,800 cm3 ಆದರೆ ಅದರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಇಲ್ಲಿ ಗೋಳದ ಘನಫಲವನ್ನು ಕೊಟ್ಟಿದ್ದಾರೆ. ಆ ಘನಫಲವನ್ನು ಉಪಯೋಗಿಸಿ ನಾವು ಗೋಳದ ತ್ರಿಜ್ಯವನ್ನು ಕಂಡುಹಿಡಿಬೇಕು. ಆ ತ್ರಿಜ್ಯವನ್ನು ಉಪಯೋಗಿಸಿ ಗೋಳದ ಮೇಲ್ಮೈ ವಿಸ್ತೀರ್ಣ = 4πr² ಬರೆದು r ನ ಬೆಲೆಯನ್ನು ಹಾಕಿ ಮೇಲ್ಮೈ ವಿಸ್ತೀರ್ಣವನ್ನು ನಾವು ಲೆಕ್ಕಾಚಾರ ಹಾಕಬೇಕು. ಮೊದಲಿಗೆ ಬರೆಯೋಣ. ಗೋಳದ ಘನಫಲ = 38,808 ಕೊಟ್ಟಿದ್ದಾರೆ. ಅದಕ್ಕೆ ಇಲ್ಲಿ ನಾವೇನು ಮಾಡೋಣ, ಸೂತ್ರವನ್ನೇ ಬರೆದುಬಿಟ್ಟು ಗೋಳದ ಘನಫಲದ ಸೂತ್ರ ಯಾವುದು? 4/3 πr³ = 38,808. ಇಲ್ಲಿ 4/3 ಇಂಟು ಪೈನ ಬೆಲೆಯನ್ನು ಹಾಕೋಣ. ಪೈನ ಬೆಲೆ ಎಷ್ಟು? 22/7 ಇಂಟು r³ = 38,808. ಇಲ್ಲಿ r³ ಮಾತ್ರ ನಾವು ಎಡಭಾಗದಲ್ಲಿ ಇಟ್ಕೊಂಡು ಇವೆಲ್ಲವನ್ನು ಬಲಭಾಗಕ್ಕೆ ಕಳಿಸೋಣ. ಅವಾಗೇನಾಗುತ್ತೆ? r³ ಇಲ್ಲಿ 38,808 ಇಂಟು 3 ಇಂಟು 7 ಮೇಲ್ಭಾಗಕ್ಕೆ ಬರುತ್ತೆ. ಎಡಭಾಗದಿಂದ ಬಲಭಾಗಕ್ಕೆ ಬಂದಾಗ ಕೆಳಗಡೆ ಇರೋದು ಮೇಲೆ ಬರುತ್ತೆ, ಮೇಲ್ಗಡೆ ಇರೋದು ಕೆಳಗೆ ಬರುತ್ತೆ. ಕೆಳಗಡೆ ಏನು ಬರಬೇಕು? 4 ಇಂಟು 22. 4 ಇಂಟು 22. ಈಗ ಇಲ್ಲಿ 4ರ ಮಗ್ಗಿಯಿಂದ ಇದನ್ನು ಭಾಗಿಸೋಣ. 4 1 4, 4 9 36, 2 ಹೊಡೆಯುತ್ತೆ 28, 4 7 28, 0 ಮತ್ತು 4 2 8. ಇಲ್ಲಿ ಪುನಃ ನಾವು 22ರ ಮಗ್ಗಿಯಿಂದ ತಗೊಂಡು 22 1, 22 4 88. ಇಲ್ಲಿ 97 ಇದೆ. 88 + 9 97. 97ರಲ್ಲಿ 88 ಹೋದರೆ 9 ಬರುತ್ತೆ. 9 ಅಂದರೆ ಇಲ್ಲಿ 9 0. 22 4 88, 2 ಉಳ್ಕೊಳ್ಳುತ್ತೆ. 22 1 22, 441 ಬಂತು. r³ ಈಗ 441 ಅಂತಂದರೆ 21 ಇಂಟು 21 ಇಂಟು ಇಲ್ಲಿ 3 ಇಂಟು 7 ಅಂದರೂ ಕೂಡ 21. ಇಲ್ಲಿ ಕೆಳಭಾಗದಲ್ಲಿ ಏನೂ ಉಳ್ಕೊಂಡಿಲ್ಲ. ಇಲ್ಲಿ ನಾವು 4ರಿಂದ ಭಾಗಿಸಿದಾಗ 9 7 0 2 ಬಂತು. ಪುನಃ 22ರಿಂದ ಭಾಗಿಸಿದಾಗ 441 ಬಂದಿದೆ. 441 21ರ ವರ್ಗ ಅಂದರೆ 21 ಇಂಟು 21. ಯಾಕೆ ಅಂತಂದರೆ ಇಲ್ಲಿ r³ ಇದೆ. ನಮಗೆ 21 3 ಸಲ ಸಿಗುತ್ತೆ. r³ ಏನಾಯಿತು? 21³ ಆಯಿತು. ಆದ್ದರಿಂದ r ಎಷ್ಟಾಯಿತು? 21 ಆಗುತ್ತೆ. 21 ಸೆಂಟಿಮೀಟರ್. ಈಗ ನಾವು ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು. ಗೋಳದ ಮೇಲ್ಮೈ ವಿಸ್ತೀರ್ಣ = 4πr². ಗೋಳದ ಮೇಲ್ಮೈ ವಿಸ್ತೀರ್ಣ = 4πr² = 4 ಇಂಟು 22/7 ಇಂಟು r² ಅಂದರೆ 21 ಇಂಟು 21. ಇಲ್ಲಿ ನಾವು ಕ್ಯಾನ್ಸಲ್ ಮಾಡ್ಬೋದು. 2 1 7 1 7 3 7 1 7 7 3 21. 22 ಇಂಟು 4 ಅಂತಂದರೆ 88. 3 ಇಂಟು 21 21 3 63, 3 1 3, 3 2 6, 21 3 63. ಪುನಃ ನಾವಿಲ್ಲಿ ಇದನ್ನು ಗುಣಿಸಿದರೆ 88 ಇಂಟು 63, 8 3 24. ಇಲ್ಲಿ 2 ಕ್ಯಾರಿ ಬರುತ್ತೆ. ಪುನಃ 8 3 24 + 2 26. 6 8 48, 4 ಕ್ಯಾರಿ ಬರುತ್ತೆ. 8 6 48 + 4 52. 4 6 + 8 14,
2 + 1 3 + 2 5 5544 5544 cm² ಆಗುತ್ತೆ. ಇಲ್ಲಿ ಗೋಳದ ಮೇಲ್ಮೈ ವಿಸ್ತೀರ್ಣ. 45ನೇ ಪ್ರಶ್ನೆ, 6 ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿರುವ ಅರ್ಧಗೋಳದ ಮೇಲೆ ಅಷ್ಟೇ ತ್ರಿಜ್ಯವನ್ನು ಹೊಂದಿರುವ ಒಂದು ಶಂಕುವನ್ನು ಕೂಡಿಸಿ ಆಟಿಕೆಯನ್ನು ತಯಾರಿಸಲಾಗಿದೆ. ಆಟಿಕೆಯ ಒಟ್ಟು ಎತ್ತರ 14 ಸೆಂಟಿಮೀಟರ್ ಆದರೆ ಆಟಿಕೆಯ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಇಲ್ಲಿ ಅರ್ಧಗೋಳದ ಮೇಲೆ ಶಂಕುವನ್ನು ಕೂಡಿಸಿ ಆಟಿಕೆಯನ್ನು ತಯಾರಿಸಲಾಗಿದೆ. ಆಡಿಸಿ ನೋಡು ಬೀಳಿಸಿ ನೋಡು ರೀತಿಯಲ್ಲಿ ಆಟಿಕೆಯನ್ನು ತಯಾರಿಸಲಾಗಿದೆ. ಕೆಳಭಾಗದಲ್ಲಿ ಏನಿದೆ? ಕೆಳಭಾಗದಲ್ಲಿ ಅರ್ಧಗೋಳ ಇದೆ ಮತ್ತು ಮೇಲ್ಭಾಗದಲ್ಲಿ ಶಂಕುವಿದೆ. ನಾವು ಈ ಆಟಿಕೆಯ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು. ಇಲ್ಲಿ ಆಟಿಕೆಯ ತ್ರಿಜ್ಯ, ಶಂಕುವಿನ ಭಾಗದ ತ್ರಿಜ್ಯ ಮತ್ತು ಅರ್ಧಗೋಳದ ಭಾಗದ ತ್ರಿಜ್ಯ ಒಂದೇ ಇರುತ್ತೆ, 6 ಸೆಂಟಿಮೀಟರ್. r = 6 ಸೆಂಟಿಮೀಟರ್ ಹಾಕ್ಬೋದು. ಮತ್ತು ಆಟಿಕೆಯ ಒಟ್ಟು ಎತ್ತರ ಕೊಟ್ಟಿದ್ದಾರೆ 14 ಸೆಂಟಿಮೀಟರ್. ಹಾಗೂ ಇಲ್ಲಿ ಶಂಕುವಿನ ಎತ್ತರವನ್ನು ಕಂಡುಹಿಡಿಯಬೇಕಾಗತ್ತೆ ನಾವು. ಯಾಕೆ ಅಂತಂದರೆ ಆಟಿಕೆಯ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕಾದ್ರೆ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಥವಾ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಅಥವಾ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಆಗುತ್ತೆ. ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತಂದರೆ πr² 2πr² ಆಗುತ್ತೆ. ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದರೆ πrl ಆಗುತ್ತೆ. ಎಲ್ ಅಂದರೆ ಇಳಿಜಾರು ಎತ್ತರ. ಇಲ್ಲಿ ಇಳಿಜಾರು ಎತ್ತರವನ್ನು ಕೊಟ್ಟಿಲ್ಲ, ಎತ್ತರವನ್ನು ನಮಗೆ ಕಂಡುಹಿಡ್ಕೋಬೋದು ನಾವು. ಯಾಕಂತಂದರೆ ಸಂಪೂರ್ಣ ಎತ್ತರವನ್ನು ಕೊಟ್ಟಿದ್ದಾರೆ ಆಟಿಕೆದು. ಎಷ್ಟದು? 14. 14ರಲ್ಲಿ ನಾವು ಇದರ ತ್ರಿಜ್ಯ, ಅರ್ಧಗೋಳ ಭಾಗದ ತ್ರಿಜ್ಯವನ್ನು ತೆಗೆದ್ರೆ ಶಂಕುವಿನ ಎತ್ತರ ಏನಾಗುತ್ತೆ? h = 14 - r ಆಗುತ್ತೆ, 8 ಆಗುತ್ತೆ. ಈ 8ಅನ್ನು ಮತ್ತು ತ್ರಿಜ್ಯವನ್ನು ಉಪಯೋಗಿಸ್ಕೊಂಡು ನಾವು ಎಲ್ಲನ್ನು ಕಂಡುಹಿಡಿಯಬೇಕಾಗತ್ತೆ. ಆ ಎಲ್ಲನ್ನು ಉಪಯೋಗಿಸಿದ್ರೆ ನಮಗೆ πrl ಅಲ್ಲಿ ಹಾಕಲಿಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೆ ನಾವು ಇಲ್ಲಿಗೆ ಮೊದಲಿಗೆ ಬರ್ಕೊಳ್ಳೋಣ. ಶಂಕುವಿನ ಮತ್ತು ಅರ್ಧಗೋಳದ, ಶಂಕು ಮತ್ತು ಅರ್ಧಗೋಳದ r = ಎಷ್ಟು? 6 ಸೆಂಟಿಮೀಟರ್. ಶಂಕುವಿನ h = -14 - 6 ಎಷ್ಟಾಗುತ್ತೆ? 8 ಸೆಂಟಿಮೀಟರ್ ಆಗುತ್ತೆ. ಶಂಕುವಿನ h = 14 - 6 8 ಸೆಂಟಿಮೀಟರ್. ಇಲ್ಲಿ ನಾವು ಶಂಕುವಿನ ಎಲ್ ಬೇಕು, ಎಲ್ಲನ್ನು ಕಂಡುಹಿಡಿಬೇಕು. ಎಲ್ ಕಂಡುಹಿಡಿಬೇಕಾದ್ರೆ ಸೂತ್ರ ನಿಮಗೆ ಗೊತ್ತಿದೆ. L = √h² + r² ಈಕ್ವಲ್ಸ್ √h ಎಷ್ಟು? 8 8² + 6² 8² + 6² ಈಕ್ವಲ್ಸ್ 8² ಅಂದರೆ 8 × 8 64 ಪ್ಲಸ್ 6² ಅಂದರೆ 6 × 6 36. L = 64 + 36 ಈಕ್ವಲ್ಸ್ ಎಷ್ಟು? 100. 100ರ ವರ್ಗಮೂಲ 10 ಸೆಂಟಿಮೀಟರ್ ಆಯಿತು. ಎಲ್ನ ಬೆಲೆ ಎಷ್ಟು ಸಿಕ್ತು? 10 ಸೆಂಟಿಮೀಟರ್. ಈಗ ನಾವು ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಬರೆಯೋಣ. ಆಟಿಕೆಯ ಮೇಲ್ಮೈ ವಿಸ್ತೀರ್ಣ ಅಂದರೆ ಏನಾಗುತ್ತೆ? ಅರ್ಧಗೋಳದ CSC ಅಂದರೆ ವಕ್ರ ಮೇಲ್ಮೈ ವಿಸ್ತೀರ್ಣ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಆಗುತ್ತೆ. ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ
ಈಕ್ವಲ್ಸ್ ಮೇಲ್ಭಾಗದಲ್ಲಿ ಶಂಕುವಿನ ಪಾರ್ಶ್ವ ಮೇಲ್ಮೈ ಅಥವಾ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ಅಥವಾ ವಕ್ರ ಮೇಲ್ಮೈ, ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ. ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಅಥವಾ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಏನಾಗುತ್ತೆ, ಪೈ ಆರ್ ಎಲ್ ಪ್ಲಸ್ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಥವಾ ವಕ್ರ ಮೇಲ್ಮೈ ವಿಸ್ತೀರ್ಣ 2 ಪೈ ಆರ್ ಸ್ಕ್ವೇರ್. ಇಲ್ಲಿ ನಾವು ಪೈ ಆರನ್ನು ಕಾಮನ್ ತೆಗಿಬೋದು. ತೆಗೆದ್ರೆ ಇಲ್ಲಿ ಬಂತು ಎಲ್ ಪ್ಲಸ್ ಇಲ್ಲಿ 2 ಆರ್ ಉಳ್ಕೊಳ್ಳುತ್ತೆ, 2 ಆರ್. ಪೈನ ಬೆಲೆ ಹಾಕೋಣ. ಪೈನ ಬೆಲೆ ಎಷ್ಟು, 22/7. ಆರ್ನ ಬೆಲೆ ಆರ್ ಎಷ್ಟು 6. ಎಲ್ನ ಬೆಲೆ 10 ಇದೆ. 10 ಪ್ಲಸ್ 2 ಇಂಟು ಆರ್, 2 ಇಂಟು ಆರ್ ಅಂತಂದರೆ 6, 2 ಆರ್ಲೆ. ನಂತರ ಇವೆರಡನ್ನು ಗುಣಿಸೋಣ. 22 ಇಂಟು 6, 2 ಆರ್ಲೆ 12, 1 ಕ್ಯಾರಿ ಬರುತ್ತೆ. 2 ಆರ್ಲೆ 12 ಪ್ಲಸ್ 1 13/7 ಇಂಟು 10 ಪ್ಲಸ್ 2 ಆರ್ಲೆ 12 ಈಕ್ವಲ್ಸ್ 132/7 ಈಕ್ವಲ್ಸ್ 10 ಪ್ಲಸ್ 12 22 ಆಗುತ್ತೆ. 132 ಇಂಟು 22 ಏನಾಗುತ್ತೆ ಇಲ್ಲಿ, 132 ಇಂಟು 22, 2 2 4, 2 3 6, 2 1 2 ಪ್ಲಸ್ ಇದು ಕೂಡ ಅಷ್ಟೇ ಬರುತ್ತೆ 264. 6 ಪ್ಲಸ್ 4 10, ಇಲ್ಲಿ 1, 6 1 7, 2 9, 2 9 0 4, 2904/7 ಬರುತ್ತೆ. 7 cm ಸ್ಕ್ವೇರ್. ನೀವು ಇದನ್ನು 7ರಿಂದ ಬಾಗಿಸ್ಬೋದು ಬೇಕಾದರೆ. 7 4 28, 1 ಉಳ್ಕೊಳ್ಳುತ್ತೆ, 1 0, 7 1 7, 3 ಉಳ್ಕೊಳ್ಳುತ್ತೆ 34, 7 4 28, 6 ಉಳ್ಕೊಳ್ಳುತ್ತೆ 0 ಇಲ್ಲಿ, 7 8 56, 4 ಉಳ್ಕೊಳ್ಳುತ್ತೆ 40, 7 5 35, 5 ಉಳ್ಕೊಳ್ಳುತ್ತೆ, 7 7 49. ನಿಮಗೇನು ಸಿಕ್ತು, 414.857 cm ಸ್ಕ್ವೇರ್. ಅಂದರೆ 414.857 857 60 ಅಂತ ತೊಗೊಂಡ್ರೆ 86 ಆಗುತ್ತೆ. ಇಲ್ಲಿ 86 cm ಸ್ಕ್ವೇರ್. ಇದು ಅಂದಾಜು ಬೆಲೆ. ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ 414.86 cm ಸ್ಕ್ವೇರ್ ಆಗುತ್ತೆ. 46ನೇ ಪ್ರಶ್ನೆ. ಚಿತ್ರದಲ್ಲಿ ತೋರಿಸಿರುವಂತೆ ತಯಾರಿಸಲಾದ ಘನಾಕೃತಿಯಲ್ಲಿ ಸಿಲಿಂಡರ್ನ ಎತ್ತರ 10 ಸೆಂಟಿಮೀಟರ್ ಹಾಗೂ ತ್ರಿಜ್ಯ 3.5 ಸೆಂಟಿಮೀಟರ್ ಆಗಿದೆ. ಹಾಗಾದರೆ ಘನಾಕೃತಿಯ ಒಟ್ಟು ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಇಲ್ಲಿ ಘನಾಕೃತಿಯಲ್ಲಿ ಕೆಳಭಾಗದಲ್ಲಿ ಸಿಲಿಂಡರ್ ಆಕಾರ ಇದೆ ಮತ್ತು ಅದರ ಮೇಲ್ಭಾಗದಲ್ಲಿ ಅರ್ಧಗೋಳಾಕೃತಿ ಇದೆ. ನಾವು ಘನಾಕೃತಿಯ ಒಟ್ಟು ವಿಸ್ತೀರ್ಣ ಅಂತಂದರೆ ಇಲ್ಲಿ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಮತ್ತು ಈ ಪಾದದ ವೃತ್ತಪಾದದ ವಿಸ್ತೀರ್ಣ ಇವೆಲ್ಲವುಗಳ ಮೊತ್ತ ಆಗಿರುತ್ತೆ. ಮೊದಲಿಗೆ ನಾವು ಆರ್ ಎಷ್ಟಿದೆ ಅಂತ ಬರ್ಕೊಳ್ಳೋಣ. ಇಲ್ಲಿ ಸಿಲಿಂಡರ್ ಮತ್ತು ಅರ್ಧಗೋಳಕ್ಕೆ ಆರ್ ಒಂದೇ ಇರುತ್ತೆ, ಅದು 3.5 ಬರ್ಕೊಳ್ಳೋಣ. ಅದನ್ನು ಸಿಲಿಂಡರ್ ಮತ್ತು ಅರ್ಧಗೋಳದ ಆರ್ ಈಕ್ವಲ್ಸ್ ತ್ರಿಜ್ಯ ಎಷ್ಟಿದೆ, 3.5 ಸೆಂಟಿಮೀಟರ್ ಮತ್ತು ಸಿಲಿಂಡರ್ನ ಎತ್ತರ H ಈಕ್ವಲ್ಸ್
10 ಸೆಂಟಿಮೀಟರ್. ಈಗ ಘನಾಕೃತಿಯ ಒಟ್ಟು ವಿಸ್ತೀರ್ಣ ಅಂತಂದರೆ ಘನಾಕೃತಿಯ ಒಟ್ಟು ವಿಸ್ತೀರ್ಣ ಈಕ್ವಲ್ಸ್ ಸಿಲಿಂಡರ್ನ ವಿಸ್ತೀರ್ಣ. ಯಾವ ವಿಸ್ತೀರ್ಣ? ವಕ್ರ ಮೇಲ್ಮೈ ವಿಸ್ತೀರ್ಣ. ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ವೃತ್ತಪಾದದ ವಿಸ್ತೀರ್ಣ. ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ 2πRh ಪ್ಲಸ್ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ 2πr² ಪ್ಲಸ್ ವೃತ್ತಪಾದದ ವಿಸ್ತೀರ್ಣ. ಇಲ್ಲಿ ಸಿಲಿಂಡರ್ನ ಪಾದ ವೃತ್ತಾಕಾರದ ರೂಪದಲ್ಲಿದೆ, ಅದರ ವಿಸ್ತೀರ್ಣ ಏನಾಗುತ್ತೆ? πr² ವೃತ್ತದ ವಿಸ್ತೀರ್ಣ. ಇಲ್ಲಿ 2πRh ಪ್ಲಸ್ 2πr² ಪ್ಲಸ್ πr² ಅಂದರೆ 3πr² ಆಗುತ್ತೆ. 3πr². ಈಗ ನಾವಿಲ್ಲಿ ಕಾಮನ್ ತೆಗೆಯೋಣ. ಪೈ ಮತ್ತು ಆರನ್ನು ಕಾಮನ್ ತೆಗಿಬೋದು. ಇಲ್ಲಿ ಏನು ಉಳ್ಕೊಳ್ತು? 2 ಮತ್ತು ಎರಡು ಹೆಚ್ಚು ಉಳ್ಕೊಂಡಿದೆ. ಪ್ಲಸ್ ಇಲ್ಲಿ 3 ಪೈ ಹೊರಗಡೆ ಇದೆ, ಆರು ಹೊರಗಡೆ ಇದೆ. r² 6 ಹೊರಗಡೆ ಹೋದರೆ 6 ಬಂತಿಲ್ಲಿ. 2h ಪ್ಲಸ್ 3r. ಪೈನ ಬೆಲೆ ಹಾಕೋಣ. ಪೈನ ಬೆಲೆ ಎಷ್ಟು? 22/7. ಆರ್ನ ಬೆಲೆ 3.5 ಪ್ಲಸ್ 2 ಇಂಟು h. ಇಲ್ಲಿ ಹೆಚ್ಚಿನ ಬೆಲೆ 10 ಸೆಂಟಿಮೀಟರ್ ಇದೆ. 2 ಇಂಟು 10 ಪ್ಲಸ್ 3 ಇಂಟು 3.5 ಈಕ್ವಲ್ಸ್. ಇಲ್ಲಿ 7 5 35 ಇದೆ. 7 1 7, 7 5 35 ಅಂದರೆ 7 0.5 ಆಗುತ್ತೆ. 7 ಇಂಟು 0.5 ಅಂತಂದರೆ 3.5. 22 ಇಂಟು 5, 22 5 110. 110 ಅಂದರೆ 11.0 ಅಂದರೆ 11 ಇಂಟು 2 ಇಂಟು 10 20 ಪ್ಲಸ್ 3 ಇಂಟು 3.5 35 ಮೂರಲೆ 35 2 70. 35 ಮೂರಲೆ 105. 105 ಅಂತಂದರೆ 10.5 ಆಗುತ್ತೆ. 3.5 ಇಂಟು 3 10.5 ಈಕ್ವಲ್ಸ್ 11 ಇಂಟು 20 ಪ್ಲಸ್ 10.5 ಅಂತಂದರೆ 30.5 ಅಂದರೆ 305 ಇಂಟು 11 ಮಾಡೋಣ, ಆಮೇಲೆ ನೋಡೋಣ. 11 5 55. ಇಲ್ಲ 5 ಕ್ಯಾರಿ ತಗೊಂಡ್ರೆ 11 ಇಂಟು 0 0 5 55 ಬರುತ್ತೆ. ಇಲ್ಲಿ 11 3 33. ಇಲ್ಲಿ 30.5 ಅಂದರೆ 335.5 ಆಗುತ್ತೆ. ಎಷ್ಟಾಯ್ತು? ಇಲ್ಲಿ 335.5 cm². 335.5 cm². ಇದು ಈ ಘನಾಕೃತಿಯ ಒಟ್ಟು ವಿಸ್ತೀರ್ಣ. 47ನೇ ಪ್ರಶ್ನೆ. ಹಣ್ಣಿನ ರಸದ ವ್ಯಾಪಾರಿಯು ಚಿತ್ರದಲ್ಲಿ ತೋರಿಸಿರುವ ಆಕಾರದಲ್ಲಿನ ಗಾಜಿನ ಲೋಟದಲ್ಲಿ ಗ್ರಾಹಕರಿಗೆ ಹಣ್ಣಿನ ರಸವನ್ನು ನೀಡುತ್ತಿದ್ದಾನೆ. ಸಿಲಿಂಡರಿನಾಕಾರದ ಗಾಜಿನ ಲೋಟದ ಒಳವ್ಯಾಸವು 6 ಸೆಂಟಿಮೀಟರ್ ಹಾಗೂ ಗಾಜಿನ ಲೋಟದ ಎತ್ತರ 12 ಸೆಂಟಿಮೀಟರ್ ಆದರೆ ಗಾಜಿನ ಲೋಟದ ನೈಜ ಸಾಮರ್ಥ್ಯ ಕಂಡುಹಿಡಿಯಿರಿ. ಇಲ್ಲಿ ಗಾಜಿನ ಲೋಟವು ಸಿಲಿಂಡರ್ ಆಕಾರದಲ್ಲಿದೆ, ಆದರೆ ಇದರ ತಳಭಾಗದಲ್ಲಿ ಇದು ಅರ್ಧಗೋಳಾಕಾರದ ಭಾಗದಲ್ಲಿ ಸ್ವಲ್ಪ ಉಬ್ಬಿಕೊಂಡಿದೆ. ಇದಿಷ್ಟು ಭಾಗ ಎತ್ತರಿಸದ ಭಾಗ, ಅಂದರೆ ಇಲ್ಲಿ ಜ್ಯೂಸನ್ನು ಹಾಕೋದಕ್ಕೆ ಆಗಲ್ಲ, ಅಂದರೆ ಜ್ಯೂಸ್ ಇಲ್ಲಿ ಬರಲ್ಲ.
ಕೇವಲ ಈ ಭಾಗದಿಂದ ಮಾತ್ರ ನಮಗೆ ಜ್ಯೂಸು ಸಿಗುತ್ತೆ. ಇಷ್ಟು ಭಾಗದಲ್ಲಿ ಜ್ಯೂಸ್ ಇರೋದಿಲ್ಲ. ಜ್ಯೂಸ್ ಇರೋ ಭಾಗ ಕಂಪ್ಲೀಟಿಲಿ ಮೇಲ್ಭಾಗದಲ್ಲಿ ಮಾತ್ರ. ಅಂದರೆ ನಾವು ನೈಜವಾಗಿ ಅದರಲ್ಲಿ ಎಷ್ಟು ಜ್ಯೂಸ್ ಇಳಿಸುತ್ತೆ ಅನ್ನೋದನ್ನು ಕಂಡುಹಿಡಿಬೇಕಾದ್ರೆ ಇಲ್ಲಿ ನೈಜ ಸಾಮರ್ಥ್ಯವನ್ನು ಕಂಡುಹಿಡಿಬೇಕಾದ್ರೆ ನಾವು ಕಂಪ್ಲೀಟ್ ಈ ಸಿಲಿಂಡರ್ನ ಸಾಮರ್ಥ್ಯ ಅಂದರೆ ಘನಫಲ ಮೈನಸ್ ಇಲ್ಲಿ ಕೆಳಭಾಗದಲ್ಲಿರುವ ಅರ್ಧಗೋಳಾಕೃತಿಯ ಭಾಗದ ಘನಫಲವನ್ನು ಕಳಿಬೇಕಾಗತ್ತೆ. ಸಿಲಿಂಡರ್ನ ಘನಫಲದಲ್ಲಿ ಈ ಅರ್ಧಗೋಳದ ಘನಫಲವನ್ನು ಕಳೆದ್ರೆ ಗಾಜಿನ ಲೋಟದ ನೈಜ ಸಾಮರ್ಥ್ಯ ನಮಗೆ ಸಿಗುತ್ತೆ. ಇಲ್ಲಿ ತ್ರಿಜ್ಯ ಒಂದೇ ಇರುತ್ತೆ. ಸಿಲಿಂಡರ್ನ ತ್ರಿಜ್ಯ ಮತ್ತು ಕೆಳಭಾಗದಲ್ಲಿರುವಂಥ ಅರ್ಧಗೋಳಾಕೃತಿಯ ಭಾಗದ ತ್ರಿಜ್ಯ ಕೂಡ ಅಷ್ಟೇ ಇರುತ್ತೆ. ತ್ರಿಜ್ಯ ಎಷ್ಟಿಲ್ಲಿ ಇಲ್ಲಿ ವ್ಯಾಸವನ್ನು ಕೊಟ್ಟಿದ್ದಾರೆ, ಒಳ ವ್ಯಾಸವನ್ನು ಕೊಟ್ಟಿದ್ದಾರೆ 6 ಸೆಂಟಿಮೀಟರ್. ಅದರ ಅರ್ಧ ಅಂತಂದರೆ 3 ಸೆಂಟಿಮೀಟರ್ ಆಗುತ್ತೆ. ಅದಕ್ಕೆ ನಾವು ಬರೆಯೋಣ ಸಿಲಿಂಡರ್ ಮತ್ತು ಅರ್ಧಗೋಳದ ತ್ರಿಜ್ಯ ಈಕ್ವಲ್ಸ್ ಆರ್ ಈಕ್ವಲ್ಸ್ 6/2 ಡಯಾಮೀಟರ್ ವ್ಯಾಸ ಬೈ 2 ಈಕ್ವಲ್ಸ್ ಎಷ್ಟು ಬರುತ್ತೆ 3 ಸೆಂಟಿಮೀಟರ್ ಬರುತ್ತೆ. ಮತ್ತು ಸಿಲಿಂಡರ್ನ ಎತ್ತರ h ಈಕ್ವಲ್ಸ್ 12 ಸೆಂಟಿಮೀಟರ್. ನಾವೀಗ ಗಾಜಿನ ಲೋಟದ ನೈಜ ಸಾಮರ್ಥ್ಯ ಅಂತಂದರೆ ಅದರ ಘನಫಲ, ನಿಜವಾದ ಘನಫಲ, ಗಾಜಿನ ಲೋಟದ ನೈಜ ಸಾಮರ್ಥ್ಯ ಈಕ್ವಲ್ಸ್ ಸಿಲಿಂಡರ್ನ ಘನಫಲ ಮೈನಸ್ ಅರ್ಧಗೋಳದ ಘನಫಲ. ಸಿಲಿಂಡರ್ನ ಘನಫಲದ ಸೂತ್ರ ಏನು? π × r² × h 5r²h ಮೈನಸ್ ಅರ್ಧಗೋಳದ ಘನಫಲ 2/3 π × r³ 2/3 5r³. ಇಲ್ಲಿ r ಒಂದೇ ಇರೋದ್ರಿಂದ ನೀವು ಕಾಮನ್ ತೆಗಿಬೋದು, ಪೈ ಕಾಮನ್ ತೆಗಿಬೋದು, r² ಕಾಮನ್ ತೆಗಿಬೋದು. ಇಲ್ಲಿ ಹೆಚ್ಚು ಉಳ್ಕೊಂಡಿದೆ ಅದನ್ನು ಬರೆಯೋಣ. ಮೈನಸ್ 2/3 × r 2/3 r ಉಳ್ಕೊಂಡಿದೆ. ಯಾಕಂದರೆ ಇಲ್ಲಿ r² ಹೊರಗಡೆ ಇರೋದ್ರಿಂದ r² × r³ ನಲ್ಲಿ r² ಹೊರಗಡೆ ಹೋದರೆ ನಾವಿಲ್ಲಿ ಒಳಭಾಗದಲ್ಲಿ r ಬರೀಬೇಕು. ಪೈನ ಬೆಲೆ ಹಾಕೋಣ. 22/7 r² ಅಂದರೆ 3 × 3. ಹೆಚ್ಚಿನ ಬೆಲೆ ಎಷ್ಟು? 12 ಮೈನಸ್ 2/3 × rನ ಬೆಲೆ 3. ಇಲ್ಲಿ 22 × 3 3 9 ಮಾಡೋಣ. 22 × 9 22 × 9 9 2 18 1 ಬರುತ್ತೆ. 9 2 18 + 1 19. ಎಷ್ಟು ಬಂತು? 198/7. ಇಲ್ಲಿ 12 ಮೈನಸ್ 3 ಕ್ಯಾನ್ಸಲ್ ಆಗುತ್ತೆ, 2 ಬಂತು. ಈಕ್ವಲ್ಸ್ 198 ಬರೆಯೋಣ. 198/7 × 12 - 2 10. 198 × 10 ಅಂತಂದರೆ 1980/7 cm³ ಆಗುತ್ತೆ. ನೀವು ಇಲ್ಲಿ 1980 7ರಿಂದ ಭಾಗಿಸಿದರೆ 7 2 14 5 ಬಂತು. 5 8 7 8 56 2 ಉಳ್ಕೊಳ್ಳುತ್ತೆ. 7 2 14 6 ಉಳ್ಕೊಳ್ಳುತ್ತೆ. 0 ಹಾಕಿದರೆ 7 8 56 ಮತ್ತೆ 4 ಉಳ್ಕೊಳ್ಳುತ್ತೆ. 7
5 35, 5 ಉಳ್ಕೊಳ್ಳುತ್ತೆ, 7 7 47 ಅಷ್ಟೇ. ಎಷ್ಟು ಬರುತ್ತೆ? 282.857. ನೀವು ಇಲ್ಲಿ 5ಅನ್ನು ಈ ಕಡೆ ತಗೊಂಡ್ರೆ 86 ಅಂತಲೂ ಬರಿಬೋದು, ಇಲ್ಲಾಂದರೆ ಇಷ್ಟಕ್ಕೆ cm³ ಅಂತ ಬರಿಬೋದು. 282.857 cm³. ಇದು ಅದರ ನೈಜ ಸಾಮರ್ಥ್ಯ. ಇಷ್ಟು. ನಂಬರ್ 48, 48ನೇ ಪ್ರಶ್ನೆ. ಸಿಲಿಂಡರ್ನ ವೃತ್ತಾಕಾರದ ಪಾದವನ್ನು ಶಂಕುವು ಸಂಪೂರ್ಣವಾಗಿ ಆವರಿಸುವಂತೆ ಒಂದು ಸರ್ಕಸ್ ಡೇರೆಯನ್ನು ಕ್ಯಾನ್ವಾಸ್ ಬಟ್ಟೆಯಿಂದ ನಿರ್ಮಿಸಲಾಗಿದೆ. ಸಿಲಿಂಡರ್ನ ಎತ್ತರ ಮತ್ತು ವ್ಯಾಸಗಳು ಕ್ರಮವಾಗಿ 5 ಮೀಟರ್ ಮತ್ತು 126 ಮೀಟರ್ ಆಗಿದ್ದು, ಡೇರೆಯ ಒಟ್ಟು ಎತ್ತರ 21 ಮೀಟರ್ ಆದರೆ ಆ ಡೇರೆಯನ್ನು ನಿರ್ಮಿಸಲು ಬೇಕಾದ ಕ್ಯಾನ್ವಾಸ್ ಬಟ್ಟೆಯ ವಿಸ್ತೀರ್ಣ ಕಂಡುಹಿಡಿಯಿರಿ. ಇಲ್ಲಿ ಟೆಂಟ್ ಅಂದರೆ ಡೇರೆ ಯಾವ ಆಕಾರದಲ್ಲಿದೆ? ತಳಭಾಗ ಸಿಲಿಂಡರ್ ಮತ್ತು ಮೇಲ್ಭಾಗ ಶಂಕುವಿನ ಆಕಾರ. ಸಿಲಿಂಡರ್ನ ವೃತ್ತಾಕಾರದ ಪಾದ, ಇದು ಡೇರೆಯ ಪಾದ ಸಿಲಿಂಡರ್ ಆಕಾರದಲ್ಲಿದೆ ಮತ್ತು ಅದರ ಮೇಲೆ ಶಂಕುವಿನ ಆಕಾರದಲ್ಲಿ ಆವರಣ ಇದೆ. ಇಲ್ಲಿ ನಾವು ಏನನ್ನು ಕಂಡುಹಿಡಬೇಕು? ಈ ಡೇರೆಯನ್ನು ನಿರ್ಮಿಸಲು ಬೇಕಾದ ಕ್ಯಾನ್ವಾಸ್ ಬಟ್ಟೆಯ ವಿಸ್ತೀರ್ಣ. ಡೇರೆಯನ್ನು ನಿರ್ಮಿಸಲು ಬೇಕಾದ ಕ್ಯಾನ್ವಾಸ್ ಬಟ್ಟೆಯ ವಿಸ್ತೀರ್ಣ ಅಂತಂದರೆ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಆಗುತ್ತೆ. ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ 2πrh, ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ πrl. ಇಲ್ಲಿ ಏನನ್ನು ಕೊಟ್ಟಿದ್ದಾರೆ? ಸಿಲಿಂಡರ್ನ ಎತ್ತರ ಮತ್ತು ವ್ಯಾಸ ಕೊಟ್ಟಿದ್ದಾರೆ. ವ್ಯಾಸ 126 ಇದೆ. ಅದೇ ವ್ಯಾಸ ಶಂಕುವಿನ ವ್ಯಾಸ ಕೂಡ ಆಗಿರುತ್ತೆ. ನಮಗಿಲ್ಲಿ ಶಂಕುವಿನ ತ್ರಿಜ್ಯ ಮತ್ತು ಸಿಲಿಂಡರ್ನ ತ್ರಿಜ್ಯ ಸಿಗುತ್ತೆ. ಎಷ್ಟಾಗಿರುತ್ತದು? 126/2 ಆಗಿರುತ್ತೆ. ಹಾಗೆ ಸಿಲಿಂಡರ್ನ ಎತ್ತರವನ್ನು ಕೊಟ್ಟಿದ್ದಾರೆ. ಸಿಲಿಂಡರ್ನ ಎತ್ತರ ಎಷ್ಟು? 5 ಮೀಟರ್. ಮತ್ತು ಡೇರೆಯ ಒಟ್ಟು ಎತ್ತರವನ್ನು ಕೊಟ್ಟಿದ್ದಾರೆ. ಡೇರೆಯ ಒಟ್ಟು ಎತ್ತರ ಅಂದರೆ ಶೃಂಗದಿಂದ ಪಾದಕ್ಕೆ ಇರುವಂತಹ ದೂರ. ಇದು ಎಷ್ಟಿದೆ? ಅದು 21 ಇದೆ. ಮತ್ತು ಸಿಲಿಂಡರ್ನ ಎತ್ತರ 5 ಇದೆ. ಹಾಗಾದರೆ ನಾವು ಶಂಕುವಿನ ಎತ್ತರವನ್ನು ಇಲ್ಲಿ ಪಡ್ಕೋಬೋದು. ಹೇಗೆ ಪಡ್ಕೋಬೋದು? ಶಂಕುವಿನ ಎತ್ತರ ಏನಾಗತ್ತಂದರೆ 21 - 5 ಅಂದರೆ 16 ಆಗುತ್ತೆ. ಈ ಎತ್ತರ ಹೆಚ್ಚು ಮತ್ತು ಅದರ ತ್ರಿಜ್ಯ r ಅಂತಂದರೆ 126/2 63 ಆಗುತ್ತೆ. ಅದನ್ನು ಉಪಯೋಗಿಸ್ಕೊಂಡು ನಾವು ಎಲ್ಲನ್ನು ಕಂಡುಹಿಡಿಬೇಕು. ಎಲ್ ಕಂಡುಹಿಡಿದ ಆದಮೇಲೆ ನಾವು ಬಟ್ಟೆಯ ವಿಸ್ತೀರ್ಣವನ್ನು ಕಂಡುಹಿಡಿಯೋದಕ್ಕೆ ಇಲ್ಲಿ ಯಾವ ವಿಸ್ತೀರ್ಣವನ್ನು ಕೂಡಿಸ್ಬೇಕು ಆ ವಿಸ್ತೀರ್ಣದ ಸೂತ್ರವನ್ನು ಹಾಕಿ ಕೂಡಿಸ್ಬೇಕಾಗತ್ತೆ. ಈಗ ಬರೆಯೋಣ. ಸಿಲಿಂಡರ್ ಮತ್ತು ಶಂಕುವಿನ r ಸಾಮಾನ್ಯ ಇದೆ, ಒಂದೇ ಇರೋದರಿಂದ ನಾವು ಒಟ್ಟಿಗೆ ಬರೆಯೋಣ. ಸಿಲಿಂಡರ್ ಮತ್ತು ಶಂಕುವಿನ r ಈಕ್ವಲ್ಸ್, ಇಲ್ಲಿ 126 ಮೀಟರ್ ವ್ಯಾಸ ಇದೆ. 126/2 ಅಂತಂದರೆ 2 1 2, 2 6 12, 2 3 ಅಂದರೆ 63 ಮೀಟರ್ ಆಗುತ್ತೆ. 2ರ ತ್ರಿಜ್ಯ 63 ಮೀಟರ್ ಆಯಿತು. ನಂತರ ಸಿಲಿಂಡರ್ನ ಎತ್ತರ. ಸಿಲಿಂಡರ್ನ ಎತ್ತರ h ಈಕ್ವಲ್ಸ್ ಎಷ್ಟಿದೆ? 5 ಮೀಟರ್ ಇದೆ. 5 ಮೀಟರ್ ಇದೆ. 5 ಮೀಟರ್ ಬರೆಯೋಣ. ಶಂಕುವಿನ ಎತ್ತರ. ಶಂಕುವಿನ ಎತ್ತರ h ಈಕ್ವಲ್ಸ್, ಶಂಕುವಿನ ಎತ್ತರ h ಈಕ್ವಲ್ಸ್ 21 - 5 ಈಕ್ವಲ್ಸ್ ಎಷ್ಟು? 16. 5 ಮೀಟರ್ ಏನಿದೆ ಇದು ಸಿಲಿಂಡರ್ನ ಎತ್ತರ, 21 ಏನಿದೆ ಇದು ಕಂಪ್ಲೀಟ್ ಡೇರೆಯ ಎತ್ತರ. ನಮಗೆ ಶಂಕುವಿನ ಎತ್ತರ ಬೇಕಾದರೆ ನಾವೇನು ಮಾಡಬೇಕು? 21 - 5 ಮಾಡಿದರೆ ನಮಗೆ ಇಲ್ಲಿ 16 ಸಿಗತ್ತೆ.
ಈಗ ನಾವು ಎಲ್ಲನ್ನು ಕಂಡುಹಿಡ್ಕೋಬೇಕು. ಎಲ್ಲನ್ನು ಕಂಡುಹಿಡ್ದೇನೆ ನಾವು ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಲಿಕ್ಕಾಗಲ್ಲ. ಅದಕ್ಕೆ ಬರೆಯೋಣ, ಎಲ್ ಕಂಡುಹಿಡಿದ ಹೇಗೆ, ಎಲ್ ಈಸ್ ಈಕ್ವಲ್ಸ್ ಟು, ಸೂತ್ರ ನಿಮಗೆ ನೆನ್ಪಿಟ್ಕೋಬೇಕು, ಎಲ್ ಈಸ್ ಈಕ್ವಲ್ಸ್ ಟು ಏನು, ರೂಟ್ h ಸ್ಕ್ವೇರ್ ಪ್ಲಸ್ r ಸ್ಕ್ವೇರ್. ಇಲ್ಲಿ ಹೆಚ್ಚಿನ ಬೆಲೆ ಎಷ್ಟಿದೆ, 16 ಇದೆ, 16 ಸ್ಕ್ವೇರ್ ಪ್ಲಸ್ ಆರ್ನ ಬೆಲೆ 63 ಇದೆ, 63 ಸ್ಕ್ವೇರ್ ಈಕ್ವಲ್ಸ್ 16 ಸ್ಕ್ವೇರ್ ಅಂತಂದರೆ 16 ಇಂಟು 16, 16 ಸ್ಕ್ವೇರ್ 256 ಪ್ಲಸ್ 63 ಸ್ಕ್ವೇರ್, 63 ಸ್ಕ್ವೇರ್ ಅಂದರೆ 63 ಇಂಟು 63 ಏನಾಗತ್ತೆ, ಇಲ್ಲಿ 3 3 9, 6 3 18, ಹಾಗೆಯೇ 6 3 18, 1 6 36, 1 37 ಆಗುತ್ತೆ. 9 8 ಇಂಟು 16 ಪ್ಲಸ್ 1, ಇಲ್ಲಿ ಒಂದು ಕ್ಯಾರಿ ಬರುತ್ತೆ, 9 39 69 ಆಗುತ್ತೆ. 3969, 63ರ ವರ್ಗ, ಇದರ ವರ್ಗಮೂಲ. ಇಲ್ಲಿ ಇದಕ್ಕೆ ನಾವು 256 ಕೂಡಿಸೋಣ. 256 ಇವೆರಡರ ಮೊತ್ತ ಅಂದರೆ 39 69, 3969 ಪ್ಲಸ್ 256, 9 ಪ್ಲಸ್ 6 ಎಷ್ಟಾಯಿತು, 15, ಒಂದು ಕ್ಯಾರಿ ಬರುತ್ತೆ, 6 1 7, 7 5 12, ಮತ್ತು ಒಂದು ಕ್ಯಾರಿ, 9 1 10 ಪ್ಲಸ್ 2 12, ಹಾಗೆ ಇಲ್ಲಿ 1 3 ಪ್ಲಸ್ 1 4, ಏನು ಬಂತಿಲ್ಲಿ 4225 ಬಂತು. ಇದರ ವರ್ಗಮೂಲವನ್ನು ನಾವು ಕಂಡುಹಿಡಬೇಕು. ಡಿವಿಷನ್ ಮೆಥಡ್, ಭಾಗಾಕಾರ ವಿಧಾನದಿಂದ ವರ್ಗಮೂಲವನ್ನು ಕಂಡುಹಿಡಿಯೋದನ್ನು ನೀವು 8ನೇ ಕ್ಲಾಸಲ್ಲಿ ಕಲ್ತಿದ್ದೀರಾ. 42 25, 4225. ಇದರ ವರ್ಗಮೂಲವನ್ನು ಕಂಡುಹಿಡಿಯೋದು ಹೇಗೆ, ಇಲ್ಲಿ ಗ್ರೂಪಿಂಗ್ ಮಾಡ್ಕೋಬೇಕು, 2 ಈ ಕಡೆಯಿಂದ 42 ಒಂದು ಗುಂಪು ಬರುತ್ತೆ, 25 ಒಂದು ಬರುತ್ತೆ. 42ಕ್ಕೆ ಸಮೀಪದ ವರ್ಗ ಸಂಖ್ಯೆ 36 ಅಂದರೆ 6 6 36, 42ರಲ್ಲಿ 36 ಹೋದರೆ 6, 12ರಲ್ಲಿ 6 ಹೋದರೆ 6. ಈ 25ನ್ನು ಇಳಿಸ್ಕೊಳ್ಳೋಣ, ಗುಂಪನ್ನೇ ಇಳಿಸ್ಕೋಬೇಕು, ನಿಮಗೆ ಗೊತ್ತಿದೆ, ನೀವು 8ನೇ ಕ್ಲಾಸಲ್ಲಿ ಕಲ್ತಿದ್ದೀರಾ. 625 ಆಯಿತು. ಇಲ್ಲಿ ಪ್ಲಸ್ ನಾವು 6ಅನ್ನು ಡಬಲ್ ಮಾಡಬೇಕು, ಅಂದರೆ ಮತ್ತೆ 6ಅನ್ನು ಕೂಡಿಸ್ಬೇಕು, ಇಲ್ಲಿ 12 ಆಗುತ್ತೆ. ಈಗ 12 ಮುಂದೆ ಎಷ್ಟನ್ನು ಹಾಕಿ ಅದೇ ಸಂಖ್ಯೆಯಿಂದ ಗುಣಿಸ್ಬೇಕು ಅಂತ ನೋಡಿ. ಇಲ್ಲಿ 25 ಇರೋದ್ರಿಂದ 5 ಹಾಕಿದರೆ ಬರ್ಬೋದು, 125 ಇಂಟು 5, 125 625, ನಿಮಗೆ ಗೊತ್ತಿದೆ, 5 5 25, 2 ಬರುತ್ತೆ, 12 60 ಪ್ಲಸ್ 2 625 ಬರುತ್ತೆ, ಇಲ್ಲಿ 62 0 ಬಂತು. ಅಂದರೆ 4225ರ ವರ್ಗಮೂಲ ಎಷ್ಟಾಯಿತು, 65. ಎಲ್ ಈಕ್ವಲ್ಸ್ 65 ಆಯಿತು. ಈಗ ನಮಗೆ ಎಲ್ ಸಿಕ್ಕಿದೆ. ನಾವು ಡೇರೆಯ ವಿಸ್ತೀರ್ಣ ಅಂದರೆ ಕ್ಯಾನ್ವಾಸ್ ಬಟ್ಟೆಯ ವಿಸ್ತೀರ್ಣ ಇದನ್ನು ಕಂಡುಹಿಡಿಬೇಕು. ಡೇರೆಯ ಕ್ಯಾನ್ವಾಸ್ ಬಟ್ಟೆಯ ವಿಸ್ತೀರ್ಣ ಡೇರೆಯ ಕ್ಯಾನ್ವಾಸ್ ಬಟ್ಟೆಯ ವಿಸ್ತೀರ್ಣ ಈಕ್ವಲ್ಸ್ ಏನಾಗುತ್ತೆ, ಮೇಲ್ಗಡೆ ಶಂಕು ಇದೆ, ಕೆಳಗಡೆ ಸಿಲಿಂಡರ್ ಇದೆ. ಮೊದಲು ಯಾವುದಾದ್ರು ಬರೀಬೋದು. ಇಲ್ಲಿ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ. ವಕ್ರ ಮೇಲ್ಮೈ ವಿಸ್ತೀರ್ಣ ನೀವು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತ ಕೂಡ ಬರಿಬೋದು. ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣದ ಸೂತ್ರ 2πr/h ಪ್ಲಸ್ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ π × r × l, πr/l. ಇಲ್ಲಿ ನಾವು ಸಾಮಾನ್ಯ ತೆಗೆದ್ರೆ πr ಸಾಮಾನ್ಯ ಬರುತ್ತೆ, ಈಕ್ವಲ್ಸ್ πr ಇಂಟು ಇಲ್ಲಿ ಏನು ಉಳ್ಕೊಳ್ತು, 2h ಉಳ್ಕೊಳ್ಳುತ್ತೆ, 2h ಪ್ಲಸ್ ಇಲ್ಲಿ ಎಲ್ ಉಳ್ಕೊಳ್ಳುತ್ತೆ. ಈಗ ನಾವು ಪೈನ ಬೆಲೆಯನ್ನು ಹಾಕೋಣ. ಪೈನ ಬೆಲೆ 22/2, 22/7. ಆರ್ನ ಬೆಲೆ 63 ಇದೆ. ಇಲ್ಲಿ ಆರ್ನ ಬೆಲೆ
63 ಇದೆ, ಹಾಕೋಣ ಅದನ್ನು. 63 ಇಂಟು 2 ಇಂಟು ಹೆಚ್ಚಿನ ಬೆಲೆ. ಹೆಚ್ಚಿಲ್ಲಿ ಸಿಲಿಂಡರ್ನ ಹೆಚ್ಚಾಗಿರುತ್ತೆ 5. 2 ಇಂಟು 5 ಪ್ಲಸ್ ಎಲ್ ಶಂಕುವಿನ ಎಲ್ 65 ಇದೆ, 65 ಹಾಕೋಣ. ಇಲ್ಲಿ 7 ಮಗ್ಗಿಲ 63 ಇದೆ, 7 1 7, 7 9, 22 ಇಂಟು 9, 22 ಇಂಟು 9, 22 ಇಂಟು 9 ಎಷ್ಟಾಗುತ್ತೆ? 9 2 18, 1 9 2 18 ಪ್ಲಸ್ 1 19, 198 ಬರುತ್ತೆ. ಇಲ್ಲಿ 198 ಬರೆಯೋಣ. 2 5 10 ಪ್ಲಸ್ 65 ಅಂದರೆ 198 ಇಂಟು 10 ಪ್ಲಸ್ 65 ಏನಾಯಿತು? 75 ಆಯಿತು. 198 ಎಷ್ಟರಿಂದ ಗುಣಿಸ್ಬೇಕು ನಾವು? 75. 198 ಇಂಟು 75 ಏನಾಗುತ್ತೆ? ಇಲ್ಲಿ 8 5 40, 4 ಕ್ಯಾರಿ ಬರುತ್ತೆ. 9 5 45 ಪ್ಲಸ್ 4 49, 4 ಕ್ಯಾರಿ ಬರುತ್ತೆ. 5 1 5 ಪ್ಲಸ್ 4 9 ಆಯಿತು. ಪ್ಲಸ್ 8 7 56, 5 ಕ್ಯಾರಿ ಬರುತ್ತೆ. 9 7 63 ಪ್ಲಸ್ 5 68, 6 ಕ್ಯಾರಿ ಬರುತ್ತೆ. 7 1 7 ಪ್ಲಸ್ 6 13, 0 9 ಪ್ಲಸ್ 6 15, ಕ್ಯಾರಿ 1, 9 1 10 ಪ್ಲಸ್ 8 18, 1 ಕ್ಯಾರಿ. 1 ಪ್ಲಸ್ 3 4, ಇಲ್ಲಿ 1 4 8 5 0, 14,850 ಬರುತ್ತೆ. ಈಕ್ವಲ್ಸ್ ಬರೆಯೋಣ. 14,850 ಮೀಟರ್ ಸ್ಕ್ವೇರ್. ಇದು ಡೇರೆಯ ಕ್ಯಾನ್ವಾಸ್ ಪಟ್ಟೆಯ ವಿಸ್ತೀರ್ಣ 14,850 ಮೀಟರ್ ಸ್ಕ್ವೇರ್.